ಪ್ರವರ್ಗ ಒಂದರಲ್ಲಿರುವ ಬೇರೆ ಸಮುದಾಯದವರು ಅಕ್ರಮವಾಗಿ ಪರಿಶಿಷ್ಟ ಪಂಗಡದೊಳಗೆ ನುಸುಳಿ ಸರ್ಕಾರಕ್ಕೆ ವಂಚಿಸುತ್ತಿದ್ದು ಕೂಡಲೇ ಅವರುಗಳ ಮೇಲೆ ಶಿಸ್ತು ಕ್ರಮ ಜರುಗಿಸುವಂತೆ ಮಹರ್ಷಿ ವಾಲ್ಮೀಕಿ ನಾಯಕ ಯುವಕರ ಸಂಘದ ಜಿಲ್ಲಾಧ್ಯಕ್ಷರಾದ ಜಗದೀಶ್ ಕೋಟೆ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಪಂಗಡ ನಾಯಕರ ತಳವಾರ ಹೆಸರಿನಲ್ಲಿ ಪ್ರವರ್ಗ ಒಂದೂರು ಬರುವಂಥ ಜನಾಂಗ ಮತ್ತು ಸರ್ಕಾರ ಅನ್ಯ ಜಾತಿಗಳನ್ನ ಪರಿಶಿಷ್ಟ ವರ್ಗಕ್ಕೆ ಸೇರ್ಕೊಳ್ಳೋಕ್ಕೆ ಏನೋ ಒಂದು ಸಮೀಕ್ಷೆ ಟೈಪು ಸರ್ಕಾರ ಮಾಡ್ತಾ ಇದೆ. ಬಟ್ ನಮ್ಮ ದೇಶ ನಾವು ಸರ್ಕಾರದ ವಿರುದ್ಧನೂ ಇಲ್ಲ, ಯಾವುದೇ ಜನಾಂಗದ ವಿರುದ್ಧನೂ ಇಲ್ಲ. ಆದರೆ ನಮಗೇನಾಗಿದೆ ಅಂದರೆ ಇರೋ ಮೀಸಲಾತಿಯಲ್ಲಿ ಎಲ್ಲರಿಗೂ ಹಂಚಿಬಿಟ್ಟು ನಾಳೆ ದಿವಸ ಇರೋರಿಗೆ 50 ಪರಿಶಿಷ್ಟ ಪಂಗಡ 51 ಪಂಗಡ ಇದೆ. 51 ಪಂಗಡಕ್ಕೆ ಇವತ್ತು ಏನು ಕೊಟ್ಟರು ಮೀಸಲಾತಿನೇ ಆಗ್ತಾ ಇಲ್ಲ. ಆದರೆ ಇವತ್ತು ಇನ್ನೂ ಹೆಚ್ಚು ಜಾತಿಗಳು ಸೇರಿಸಿದಾಗ ಇರೋರು ವಂಚಿತರಾಗ್ತಾರೆ. ಸರ್ಕಾರ ಅದನ್ನು ಗಣನೆಗೆ ತಗೊಂಡು ಪರಿಶೀಲನೆ ಮಾಡಿ ಈಗೇನು ಅದನ್ನು ಇದು ಮಾಡಬೇಕು ಅಂತ ಒಂದು ಪರಿಶೀಲನೆ ಮಾಡಿದ್ರೆ ಅದನ್ನು ವಿಮರ್ಶೆ ಮಾಡಿ ಮೀಸಲಾತಿ ಜಾಸ್ತಿ ಮಾಡಿ ಅವ್ರಿಗೆ ನಾವು ಇನ್ನೊಂದು ಜನಾಂಗಕ್ಕೆ ನಾವು ಯಾವುದೇ ವಿರುದ್ಧ ಪದ ಉಪಯೋಗಿಸ್ತಾ ಇಲ್ಲ, ಅದನ್ನು ಜಾಸ್ತಿ ಮಾಡಿ ನಮಗೆಲ್ಲ ಒಂದು ಇದು ಮಾಡಿದಂಗೆ ಪ್ರವರ ವರ್ಗದಲ್ಲಿ ಏನು ಜನಾಂಗ ಸೇರ್ಸಕ್ಕೆ ಮಾಡಿದರೆ ಅದು ದಯಮಾಡಿ ನಿಲ್ಲಿಸಬೇಕು ಅಂತ ನಾವು ನಮ್ಮ ಮಠದ ವತಿಯಿಂದ ಮಠದ ಜನಾಂಗ ನಮ್ಮ ಗುರುಗಳು ಆದೇಶದಂತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ವಿ. ಅದೇ ರೀತಿ ಇವತ್ತು ನಾವು ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ನೀಡಿ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಈಗಾಗಲೇ ಪ್ರವರ್ಗ ಒಂದರಲ್ಲಿರುವ ಈ ಹಿಂದೆ ತಳವಾರಿಕೆ ಮಾಡುತ್ತಿದ್ದ ನಾಯಕ ತಳವಾರ ಅಲ್ಲದ ಅನ್ಯ ಸಮುದಾಯಗಳು ಪರಿಶಿಷ್ಟ ಪಂಗಡಕ್ಕೆ ದೊರೆಯುತ್ತಿರುವ ಸೌಲಭ್ಯಗಳನ್ನು ಕಬಳಿಸಲು ನಾಯಕ ತಳವಾರ ಹೆಸರಿನಲ್ಲಿ ಸುಳ್ಳು ದಾಖಲೆ ನೀಡುತ್ತಿದ್ದಾರೆ. ಇದರಿಂದ ನಾಯಕ ತಳವಾರ ಸಮುದಾಯದ ವಿದ್ಯಾರ್ಥಿಗಳಿಗೆ ಸಮುದಾಯದ ಜನರಿಗೆ ಸಲ್ಲಬೇಕಾದ ಸೌಲಭ್ಯಗಳು ಸಿಗದೆ ವಂಚನೆಯಾಗುತ್ತಿದೆ. ಕೂಡಲೇ ಘನ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಕಲಿ ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡವರ ಮೇಲೆ ಸಂಬಂಧಿಸಿದ ಅಧಿಕಾರಿಗಳು ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ನಾಯಕ ಯುವಕರ ಸಂಘ ಜಿಲ್ಲಾಧ್ಯಕ್ಷರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ನಾಯಕ ತಳವಾರ ಹೆಸರಿನಲ್ಲಿ ಪ್ರವರ್ಗ ಒಂದರಲ್ಲಿ ಬರುವಂಥ ಹಲವಾರು ಜನಾಂಗಗಳನ್ನ ಜಾತಿಗಳನ್ನ ಇವತ್ತು ST ಪಟ್ಟಿಗೆ ಸೇರಿಸಬೇಕು ಅಂತೇಳಿ ರಾಜ್ಯದಲ್ಲೂ ಒಂದು ಕೂಗಿದೆ. ನಾವು ಯಾವುದೇ ಜನಾಂಗದ ವಿರೋಧಿಗಳಲ್ಲ, ಆದರೆ ನಾವು ಹೇಳೋದೇನೆಂದರೆ ಸರ್ಕಾರ ಇವತ್ತು ಒಂದು ST ಕ್ಯಾಟಗರಿಗೆ 51 ಪಂಗಡಗಳನ್ನು ಸೇರಿ ಒಂದು ST ಮಾಡಿದೆ. ಆದರೆ ಇವತ್ತು ಏನಾಗಿದೆ ಅಂದರೆ ಇರೋ ಪರ್ಸೆಂಟೇಜಲ್ಲಿ 51 ಕ್ಯಾಸ್ಟಿಗೆ ಇವತ್ತು ಆ ಮೀಸಲಾತಿನ ಪಡೆದುಕೊಳ್ಳೋಕ್ಕೆ ಅರ್ಹತೆಗೂ ಸಿಗ್ತಾ ಇಲ್ಲ, ಮತ್ತು ಅವ್ರಿಗೆ ಪಡ್ಕೊಳಕ್ಕೆ ಸಾಧ್ಯವೂ ಆಗ್ತಾಯಿಲ್ಲ. ಆದರೆ ಹೆಚ್ಚಿನ ಪ್ರವರ್ಗವನ್ನಲ್ಲಿ ಬರೋವಂಥ ಜನಾಂಗದಗಳನ್ನೆಲ್ಲ ನೀವು ಸೇರಿಸ್ತೀವಿ ಅಂತೇಳಿ ಇವತ್ತು ಸರ್ಕಾರ ಮುಂದೆ ಹೋಗ್ತಾ ಇರೋದು ಇದು ದುರದೃಷ್ಟಕರ. ಆದರೆ ನಾವು ಹೇಳೋದಿಷ್ಟ ಯಾವುದೇ ಜನಾಂಗದ ವಿರೋಧಿಗಳಲ್ಲ ನಾವು, ಆದರೆ ಆ ಮೀಸಲಾತಿನ ಹೆಚ್ಚಳ ಮಾಡಿ ಆಮೇಲೆ ಬೇರೆ ಜನಾಂಗನ ಸೇರಿಸೋಂಥ ಯೋಚನೆ ಮಾಡಿ, ಮತ್ತು ಈ ಯೋಚನೆ ಮಾಡಿದ್ದಾದರೆ ನಾವು ರಾಜ್ಯ ವ್ಯಾಪ್ತಿ ನಮ್ಮ ಗುರುಗಳು ಮಾರ್ಗದರ್ಶನದಲ್ಲಿ ಇವತ್ತು ಇಡೀ ವಾಲ್ಮೀಕಿ ಸಮಾಜ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಗುರುಗಳ ನೇತೃತ್ವದಲ್ಲಿ ಉಗ್ರವಾದ ಹೋರಾಟ ಮಾಡೋದಕ್ಕೆ ರೆಡಿ ಆಗ್ತಾಯಿದೆ. ಅದರಂತೆ ನಮ್ಮ ಗುರುಗಳು ಆದೇಶದಂತೆ ಇವತ್ತು ನಾವು ವಾಲ್ಮೀಕಿ ಸಂಘ ಯುವಕರ ಸಂಘದ ವತಿಯಿಂದ ನಾವು ಮನವಿ ಸಲ್ಲಿಸ್ತಾ ಇದ್ವಿ. ಸರ್ಕಾರ ನಮ್ಮ ಮನವಿನ ಪುರಸ್ಕರಿಸಿ ದಯಮಾಡಿ ಪರಿಶೀಲಿಸಬೇಕು ಅಂಥೇಳಿ ನಾವು ಕೇಳ್ಕೊತೀವಿ. ಮತ್ತು ಇನ್ನೊಂದು ಏನಂದರೆ ಚಿಕ್ಕಮಗಳೂರು ಜಿಲ್ಲೆಯ ವಾಲ್ಮೀಕಿ ಸಮಾಜದ ಪ್ರತಿಯೊಬ್ಬ ಸಮಾಜದ ಬಂಧುಗಳಿಗೆ ಏನದ ಅಂದರೆ ಈಗೇನು ಜಾತಿ ಗಣತಿ ಶೈಕ್ಷಣಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಏನು ಇದು ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ, ಅದರಲ್ಲಿ ನಾಯಕ ಅನ್ನೋ ಕಾಲಮ್ ಇದೆ, ಆ ಕಾಲಮನ್ನು ಸೇರಿಸಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ದಯಮಾಡಿ ಅದನ್ನು. ಮತ್ತು ಇನ್ನೊಂದು ಏನಂದರೆ ಅಕ್ಟೋಬರ್ 7ನೇ ತಾರೀಕು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಗುರುಗಳ ಜಯಂತಿ ಇದೆ. ಮಹರ್ಷಿ ವಾಲ್ಮೀಕಿ ಗುರುಗಳ ಜಯಂತಿ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಾಲ್ಮೀಕಿ ಸಮಾಜದ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಕೇಳ್ಕೊತೀನಿ.